ಹಾಯ್ ಗೈಸ್, ನಾನು ನಿಮ್ಮ ಪ್ರೀತಿಯ ಜಾನು ದೊಡ್ಡಪ್ಪಯ್ಯ ಕನ್ನಡ ಬ್ಲಾಗ್ಸಿ ನಿಮ್ಮೆಲ್ಲರಿಗೂ ಸ್ವಾಗತ. ಕಷ್ಟ ಎಲ್ರಿಗೂ ಬರುತ್ತೆ ಸರ್. ನಮ್ಮಪ್ಪ ನಮಗೆ ಕಷ್ಟ ತೋರಿಸಿದ್ರು ಸರ್. ಇವತ್ತು ನಾವು ಧೈರ್ಯವಾಗಿ ಬದುಕ್ತಾ ಇದೀವಿ ಸರ್. ನಮ್ಮ ಅಪ್ಪನ ಕಡೆ ನಮ್ಗೆ ಬಹಳ ಹೆಮ್ಮೆ ಇದೆ ಸರ್. ನಾನು ಬಹಳ ಅದೃಷ್ಟ ಮಾಡಿದ್ದೀನಿ ಲೈಫ್ನ ನೋಡಕ್ಕೆ. ಹಾಯ್ ಗೈಸ್, ಬನ್ನಿ ಇವತ್ತು ನನ್ನ ಬರ್ಡೇ ವಿಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ, ಹಾಗಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ಗಿಫ್ಟ್ ಯಾರು ಕೊಟ್ಟರು ಅಂತ ಗೊತ್ತಾಗಬೇಕಾ? ರಾಜುವಿಗೆ ನನಗೆ ಕೇಕ್ ತಂದಿದ್ದಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಗಳು. ಎಸ್, ಆ ಚಾಕ್ಲೇಟ್ ನನ್ನ ಮಗಳು ಕೊಟ್ಟಿದ್ದು. ಹಾಗೆ ರಾಜು ನನಗೆ ತುಂಬ ಚೆನ್ನಾಗಿರೋಂಥ ಬ್ಯೂಟಿಫುಲ್ ಕಾರ್ನ ಗಿಫ್ಟ್ ಮಾಡಿದರೆ, ಅದು ಸೆಕೆಂಡ್ ಹ್ಯಾಂಡ್ಲು ಕಲೀಲಿ ಅಂತ ಕೊಟ್ಟಿದ್ದಾರೆ. ಶೋರೂಮ್ದು ಡೆಫಿನೆಟ್ಲಿ ತಗೊಳ್ತಾರೆ. ನನಗಂತೂ ಇಷ್ಟ ಆಯಿತು. ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ರಾಜು ಒಳ್ಳೆ ಹಸ್ಬೆಂಡ್ಗಿಂತ ಒಳ್ಳೆ ಗುಡ್ ಫ್ರೆಂಡು. ನಾನು ಕಲ್ತಿದ್ದೀನಿ, ನಾನು ಕಾರ್ ಕಲಿತೀನಿ ಅಂದಿದ್ದಕ್ಕೆ ಆಯಿತು ಕಲಿಯಮ್ಮ ಅಂದ್ಬಿಟ್ಟು ಅವ್ರ ಫ್ರೆಂಡು ಯಾರೋ ಹಿಂಗೆ ಕಾರ್ ಬೇಕಾ ಅಂತ ಅಂದಿದ್ದಕ್ಕೆ ತೊಗೊಂಡಿದ್ದಾರೆ ನನಗೋಸ್ಕರ ಅಂತ. ಪಾಪ ಚೆನ್ನಾಗಿದೆ, ನನಗೆ ಓಡಿಸೋದಕ್ಕೆ ಈಸಿ ಆಯಿತು. ಹಾಗೆ ಬೇಗ ಈಸಿಯಾಗಿ ಕಲಿಬೋದು ಸಹ. ನನಗಂತೂ ಇದು ಸಖತ್ ಇಷ್ಟ ಆಯಿತು, ಕಲ್ತಿದ್ದೀನಿ. ಈಗ ನಾನು ನಮ್ಮ ಅಪ್ಪವ್ರ ಮನೆಗೆ ಕೇಕ್ ಕಟ್ ಮಾಡ್ತಿದ್ದಾರೆ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಅದಕ್ಕೆ ಅಣ್ಣ ಎಲ್ಲ ಫೋನ್ ಮಾಡಿದರು, ಬನ್ನಿ ನನ್ನ ಕಾರ್ ಹೇಗಿದೆ ಅಂತ ಒಂದು ಕಮೆಂಟ್ ಹಾಕಿ. ನನಗಂತೂ ಇಷ್ಟ ಆಯಿತು. ಥ್ಯಾಂಕ್ ಯು ರಾಜು. ಬನ್ನಿ, ಈಗ ನಮ್ಮ ಅಪ್ಪರ ಮನೆಗೆ ಬಂದ್ವಿ. ಅಣ್ಣ ಅದಕ್ಕೆ ಎಲ್ಲ ಕೇಕ್ ರೆಡಿ ಮಾಡಿದರು, ಕೇಕ್ ಕಟ್ ಮಾಡ್ತಾಯಿದ್ದೀವಿ. ವರ್ಷವೂ ನನ್ನ ಬರ್ಡೇ ಇಬ್ಬರೂ ಜೊತೆಲೇ ಮಾಡ್ತಾರೆ, ನಮ್ಮಣ್ಣ ನಮ್ಮ ಅದಕ್ಕೆ ಒಂದು ಖುಷಿಯಪ್ಪ. ಏನಪ್ಪ ಅಂತಂದರೆ ನಂಗೆ ಗಾಲಿ ಇಷ್ಟು ವಯಸ್ಸನ್ನ ಇದ್ದರೂ ಪಾಪ ಅವ್ರು ಇನ್ನೂ ಮನೆ ಮಗಳನ್ನ ಕರೆದು ಕೇಕ್ ಕಟ್ ಮಾಡಿಸ್ಬೇಕು ಅಂತ ಮಾಡ್ತಾಯಿರ್ತಾರೆ. ಅದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಅಣ್ಣಂದಿರು ಏನೇ ಮಾಡಲಿ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಪಾಪ ನಮ್ಮ ಬೆನ್ನಿಂದೆ ಹುಟ್ಟಿದ್ದಾರೆ ಇದ್ದಾರೆ ಅನ್ನೋದೇ ಒಂದು ಖುಷಿಯಾಗುತ್ತೆ. ಅದಕ್ಕೆ ನಾನು ಖುಷಿ ಪಡ್ತೀನಿ. ಅದರಿಂದ ಮುಗಿಸಿ ಈಗ ಮನೆಗೆ ಬಂದ್ವಿ. ಅಲ್ಲೇ ಊಟ ಮಾಡಿ ಅಂದರು, ಇಲ್ಲೂ ಮಾಡಿಬಿಟ್ಟಿದ್ವಲ್ಲ ಆಲ್ಮೋಸ್ಟ್ ಅಲ್ಲ ಅಂದ್ಬಿಟ್ಟು ನಾವು ಇಷ್ಟು ಸಿಂಪಲ್ಲಾಗಿ ನನ್ನ ಬರ್ಡೇ ಆಯಿತು. ರಾಜು ಬರ್ಡೇನ ನಾನು ಒಂಥರ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಗ್ರ್ಯಾಂಡಾಗಿ. ರಾಜುನೂ ಮಾಡ್ತೀನಿ ಅಂದರು. ನಾನೇ ಬೇಡ ಪಾಪ, ಈಗ ಕಾರ್ ಕೊಡಿಸಿದ್ದಾರೆ ಅವ್ರಿಗೂ, ಈಗ ಇದಾಗುತ್ತೆ ಬೇಡ ಅಂದ್ಬಿಟ್ಟು ಇಲ್ಲೇ ನಮ್ಮ ಬನಾರಮ್ಮ ದೇವಸ್ಥಾನಕ್ಕೆ ಹೋಗಿ ಬಂದು ಮನೇಲಿ ಊಟ ಮಾಡ್ತಾಯಿದ್ದೀವಿ. ಇದಾಗಿತ್ತು ನನ್ನ ಬರ್ತಡೇದು. ಜಾನು ದೊಡ್ಡಪ್ಪಯ್ಯ ಕನ್ನಡ ಬ್ಲಾಗ್ಸ್ನ ಆ ವಿಡಿಯೋನ ನೋಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ. ಹೀಗೆ ನೋಡ್ತಾ ಇರಿ, ಹೀಗೆ ಹೆಚ್ಚು ವಿಡಿಯೋಗಳನ್ನ ಡೈಲಿ ಬ್ಲಾಗ್ಸ್ನ ಹಾಕೋಣ ಅಂತ ಇದ್ದೀನಿ. ಅಟ್ಲೀಸ್ಟ್ ಇದಕ್ಕೆ 2 ಅವರ್ ಟೈಮ್ ಕೊಡ್ತೀನಿ. ಥ್ಯಾಂಕ್ ಯು. ಹೀಗೆ ನೋಡ್ತಾ ಇರಿ.